ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಸ್ವಲ್ಪ ನಮ್ಮ ಟ್ರಿಪಲ್ ಎಚ್ ಅವ್ರನ್ನ ಎಕ್ಸ್ಪೋಸ್ ಮಾಡೋಣ. ನಮ್ಮ ಟ್ರಿಪಲ್ ಎಚ್ ಅವರು ಯಾವ ರೀತಿ ಕಂಪನಿ ನಡೆಸ್ತಾ ಇದ್ದಾರೆ ಅಂದರೆ, ಅವ್ರಿಗೆ ಏನು ಬೇಕೋ ಅದನ್ನ ಮಾತ್ರ ಅವ್ರು ಮಾಡಿಕೊಂಡು ಬರ್ತಾ ಇದ್ದಾರೆ ಹೊರತು ಬೇರೆಯವರೆಲ್ಲ ಏನು ಹೇಳ್ತಾ ಇದ್ದಾರೆ ಅದನ್ಯಾವ್ದನ್ನೂ ಕೂಡ ಮಾಡ್ತಾ ಇಲ್ಲ. ಆ್ಯಂಡ್ ಟ್ರಿಪಲ್ ಎಚ್ ಅವರ ಮೇಯ್ನ್ ಮೋಟಿವ್ ಏನು ಅನ್ನಿಸ್ತಾ ಇದೆ ಗೊತ್ತಾ? ವಿನ್ಸ್ ಮಿಕ್ಮೆನ್ ಅವರ ಡಬ್ಲ್ಯೂ ಕಂಪ್ಲೀಟ್ ಆಗಿ ಮುಗಿಸ್ಬಿಡ್ಬೇಕು, ನಂದೇ ಒಂದು ಹೊಸ ಕಂಪನಿ ರೀತಿ ಈ ಒಂದು ಡಬ್ಲ್ಯೂ ಕಂಪನಿನ ತಗೊಂಡೋಗ್ಬೇಕು ಅಂತ ನಮ್ಮ ಟ್ರಿಪಲ್ ಎಚ್ ಅವರು ಟ್ರೈ ಮಾಡ್ತಾ ಇದ್ದಾರೆ. ನಾನು ಯಾಕೆ ಈ ರೀತಿ ಮಾತಾಡ್ತಿದ್ದೀನಿ ಅಂತ ನಿಮಗೆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿದ್ರೆ ಗೊತ್ತಾಗುತ್ತೆ. ನಿಮಗೆ ಗೊತ್ತಿರಬಹುದು, ಕಳೆದ ವರ್ಷದ ರಸ್ಸಲ್ ಮೇನಿಯಾ ಟೈಮಲ್ಲಿ ನಮ್ಮ ಟ್ರಿಪಲ್ ಎಚ್ ಅವರು ಕಂಪ್ಲೀಟ್ ಅಧಿಕಾರನ ತನ್ನ ಕೈಗೆ ತಗೋತಾರೆ. ರಸ್ಸಲ್ ಮೇನಿಯಾ 39 ಕೂಡ ನಾವು ಇನ್ಕ್ಲೂಡ್ ಮಾಡಬಹುದು. ಬಟ್ ಆ ಒಂದು ಟೈಮಲ್ಲಿ ವಿನ್ಸ್ ಮಿಕ್ಮೆನ್ ಅವರು ಮತ್ತೊಮ್ಮೆ ಚಿಕ್ಕದಾಗಿ ಕಂಪನಿಗೆ ವಾಪಸ್ ಬಂದಿರ್ತಾರೆ. ಆಗ ಡಿಸಿಷನ್ಸ್ ಎಲ್ಲದನ್ನು ಕೂಡ ನಮ್ಮ ವಿನ್ಸ್ ಮಿಕ್ಮೆನ್ ಅವರೇ ತಗೊಂಡಿರ್ತಾರೆ. ಒಂದು ರೀತಿಯಲ್ಲಿ ರಸ್ಸಲ್ ಮೇನಿಯಾ 40 ಇಂದ ಕಂಪ್ಲೀಟ್ ಆಗಿ ಡಿಸಿಷನ್ ಮೇಕಿಂಗ್ ಪವರ್ ನಮ್ಮ ಟ್ರಿಪಲ್ ಎಚ್ ಅವರ ಕೈಗೆ ಸಿಗುತ್ತೆ. ಅಂಡ್ ರಸ್ಸಲ್ ಮೇನಿಯಾ 40 ಯಾವ ರೀತಿ ಇತ್ತು ಅಂತ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು. ಅಫ್ಕೋರ್ಸ್ ಸ್ಟಾರ್ಟಿಂಗು ನಮ್ಮ ಟ್ರಿಪಲ್ ಎಚ್ ಅವ್ರನ್ನ ಕಂಡ್ರೆ ಎಲ್ಲರಿಗೂ ಕೂಡ ಇಷ್ಟ ಇತ್ತು. ಯಾಕಂದ್ರೆ ಟ್ರಿಪಲ್ ಎಚ್ ಅವರು NXT ನ ಅಷ್ಟು ಚೆನ್ನಾಗಿ ನಡೆಸ್ಕೊಂಡು ಬಂದಿದ್ರು, ಅಷ್ಟೊಂದು ಪಾಪ್ಯುಲರ್ ಮಾಡಿದ್ರು NXT ಬ್ರ್ಯಾಂಡ್ ನ. ಅದಕ್ಕೋಸ್ಕರ ಎಲ್ಲಾ ಫ್ಯಾನ್ಸ್ ಗಳು ಕೂಡ ಟ್ರಿಪಲ್ ಎಚ್ ಅವರ ಮೇಲೆ ಒಂದು ನಂಬಿಕೆ ಇಟ್ಕೊಂಡಿದ್ರು. ಅಂಡ್ ಅವರು ಕಂಪ್ಲೀಟ್ ಆಗಿ ಅಧಿಕಾರನ ತಗೊಂಡ ಮೇಲೆ ರಸ್ಸಲ್ ಮೇನಿಯಾನ ನಿಜವಾಗ್ಲೂ ಕೂಡ ಅದ್ಭುತವಾಗಿ ಬುಕ್ ಮಾಡಿದ್ರು. ರೋಡ್ ಟು ರಸ್ಸಲ್ ಮೇನಿಯಾನ ನಿಜವಾಗ್ಲೂ ಕೂಡ ಬ್ಯೂಟಿಫುಲ್ ಆಗಿ ಬುಕ್ ಮಾಡಿದ್ರು ರಸ್ಸಲ್ ಮೇನಿಯಾ 40 ಅಲ್ಲಿ. ಅದಾದ್ಮೇಲೆ ಮುಗೀತು. ಸ್ಟಾರ್ಟಿಂಗ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು, ಎಲ್ಲರೂ ಕೂಡ ಟ್ರಿಪಲ್ ಎಚ್ ಅವ್ರನ್ನ ಹೊಗಳಿದ್ರು. ಅಂಡ್ ಅದಾದ್ಮೇಲೆ ಬಂದಿದ್ದೆ ರಸ್ಸಲ್ ಮೇನಿಯಾ 41. ನಿಜವಾಗ್ಲೂ ನಾನು ಕೂಡ ತುಂಬಾ ವಿಡಿಯೋಗಳಲ್ಲಿ ತಿಳಿಸಿದ್ದೀನಿ, ಈ ಬಾರಿ ರಸ್ಸಲ್ ಮೇನಿಯಾ ಯಾಕೋ ರಸ್ಸಲ್ ಮೇನಿಯಾ ರೀತಿ ಫೀಲ್ ಬರ್ತಾ ಇಲ್ಲ ಅಂತ. ಜಾನ್ ಸಿನಾ ಇದ್ದಾರೆ, ರೋಮನ್ ರೈನ್ಸ್ ಇದ್ದಾರೆ, ಸೆತ್ ರೋಲೆನ್ಸ್ ಇದ್ದಾರೆ, ರಿಟರ್ನಿಂಗ್ CM ಪಂಕ್ ಇದ್ದಾರೆ. CM ಪಂಕ್ ಅವರು ರಸ್ಸಲ್ ಮೇನಿಯಾ 40 ಅಲ್ಲಿ ಇರಲಿಲ್ಲ, ಬಟ್ ಅವರು ಕೂಡ ಈಗ 41 ನಲ್ಲಿ ಇದ್ದಾರೆ. ಅವ್ರನ್ನೆಲ್ಲರನ್ನು ಕೂಡ ಇಟ್ಕೊಂಡು ಕೂಡ ನಮ್ಮ ಟ್ರಿಪಲ್ ಎಚ್ ಅವರು ಏನು ಮಾಡೋದಕ್ಕೆ ಆಗ್ತಾ ಇಲ್ವಲ್ಲ, ಏನೋ ಒಂದು ರೀತಿ ಬೋರಿಂಗ್ ಅಂತ ಅನಿಸ್ತಾ ಇದೆಯಲ್ಲ. ಪ್ರತಿ ವರ್ಷನೂ ಕೂಡ ರಸ್ಸಲ್ ಮೇನಿಯಾ ಬಂತು ಅಂದ್ರೆ ಒಂದು ರೀತಿ ಫೆಸ್ಟಿವಲ್ ರೀತಿ ಅನಿಸ್ತಾ ಇತ್ತು. ಬಟ್ ಈ ವರ್ಷ ರಸ್ಸಲ್ ಮೇನಿಯಾ ಬಂದ ಕೂಡಲೇ ಇದು ಕೂಡ ಪ್ರತಿ ವರ್ಷನೂ ಡಬ್ಲ್ಯೂ ಅವರು ಮಾಡ್ಕೊಂಡು ಬರ್ತಾ ಇದ್ದಾರೆ, ಅದೇ ರೀತಿ ನಿಭಾಯಿಸ್ಕೊಂಡು ಹೋಗ್ತಾ ಇದ್ದಾರೆ ಅನ್ನೋ ಒಂದು ಫೀಲಿಂಗು ನಮಗೆ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಅದಾದ್ಮೇಲಂತೂ ಟ್ರಿಪಲ್ ಎಚ್ ಅವರು ಮಾಡಿದಂತಹ ಕೆಲಸಗಳು ನಿಜವಾಗ್ಲೂ ಒಂದು ಕೂಡ ಚೆನ್ನಾಗಿಲ್ಲ. ಅಂಡ್ ಈಗ ಫ್ಯಾನ್ಸ್ಗಳು ಟ್ರಿಪಲ್ ಎಚ್ ಅವರ ಮೇಲೇನೆ ಬ್ಯಾಕ್ಲಾಶ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಅದರಲ್ಲೂ ಕೂಡ R-Truth ಅವ್ರನ್ನ ರಿಲೀಸ್ ಮಾಡೋದ್ಮೇಲೆ ಫ್ಯಾನ್ಸ್ಗಳು ಟ್ರಿಪಲ್ ಎಚ್ ಅವರ ಮೇಲೆ ಇನ್ನೂ ಕೂಡ ಕೋಪ ಮಾಡ್ಕೊಂಡಿದ್ದಾರೆ. ನಮ್ಮ ಟ್ರಿಪಲ್ ಎಚ್ ಅವರು ಕಂಪನಿನ ತನ್ನ ಕೈಗೆ ತಗೊಂಡು ಸ್ಟಾರ್ಟಿಂಗ್ ದಿನಗಳಲ್ಲೇನೋ ಚೆನ್ನಾಗಿತ್ತು, ಕ್ರೇಜ್ ಇತ್ತು. ಬಟ್ ಅದಾದ್ಮೇಲೆ ಸಿಕ್ಕಾಪಟ್ಟೆ ಬೋರಿಂಗ್ ಆಗ್ತಾ ಇದೆ. ಇವನ್ ಈ ಟೈಮಲ್ಲಿ ಜಾನ್ ಸಿನಾ ಅವರು ಇದ್ರೂ ಕೂಡ ಕಂಪನಿ ಮಾತ್ರ ಸಿಕ್ಕಾಪಟ್ಟೆ ಬೋರ್ ಆಗ್ತಾ ಇದೆ. ಅದಕ್ಕೆ ಮೇನ್ ರೀಸನ್ ನಮ್ಮ ಟ್ರಿಪಲ್ ಎಚ್ ಅವರ ಸ್ಟೋರಿ ಟೆಲ್ಲಿಂಗು ಹಾಗೆ ಬುಕ್ಕಿಂಗ್ಸ್ಗಳು. ನಿಮ್ಗೆ ಗೊತ್ತಿರಬಹುದು, ನಮ್ಮ ವಿನ್ಸ್ ಮಿಕ್ಮೆನ್ ಅವರು ಕಂಟ್ರೋಲ್ ಅಲ್ಲಿ ಇದ್ದಾಗ ಯಾವುದೇ ಸೂಪರ್ ಸ್ಟಾರ್ಗೂ ಕೂಡ ಜಾಸ್ತಿ ಅವರು ಲೀವ್ ನ ಕೊಡ್ತಾ ಇರಲಿಲ್ಲ, ರಜೆನ ಕೊಡ್ತಾ ಇರಲಿಲ್ಲ, ಎಕ್ಸೆಪ್ಟ್ ಬ್ರಾಕ್ ಲೆಸ್ನರ್. ಬ್ರಾಕ್ ಲೆಸ್ನರ್ ಅವ್ರನ್ನ ನಾವು ಮೆನ್ಷನ್ ಮಾಡಬೇಕು. ಅವರು ಲೀವ್ ನ ಡಿಸರ್ವ್ ಮಾಡಿದ್ರು, ಅದಕ್ಕೋಸ್ಕರ ನಮ್ಮ ವಿನ್ಸ್ ಮಿಕ್ಮೆನ್ ಅವರು ಅವರಿಗೆ ಲೀವ್ ನ ಕೊಡ್ತಾ ಇದ್ರು. ಅಂಡ್ ಬ್ರಾಕ್ ಲೆಸ್ನರ್ ಅವರು ಯೂನಿವರ್ಸಲ್ ಚಾಂಪಿಯನ್ಶಿಪ್ ನ ಗೆದ್ದಾದ್ಮೇಲೆ ತುಂಬಾ ಕಮ್ಮಿ ಶೋಗೆ ಅಪಿಯರ್ ಆದ್ರೂ ಕೂಡ ಅದ್ರ ಸುತ್ತಾನೆ ಸ್ಟೋರಿ ನಮಗೆ ನೋಡೋದಕ್ಕೆ ಸಿಗೋದು. ಸೊ ಬ್ರಾಕ್ ಲೆಸ್ನರ್ ಅವರು ಬಂದ್ ಕೂಡಲೇ ಅದನ್ನೆಲ್ಲದನ್ನು ಕೂಡ ನಾವು ಗಮನಿಸುವು. ಬ್ರಾಕ್ ಲೆಸ್ನರ್ ಇಲ್ಲ ಅಂದ್ರೂ ಕೂಡ ಪಾಲ್ ಹೆಮನ್ ಅವರು ಬಂದು ಸ್ಟೋರಿಯನ್ನ ಕಂಟಿನ್ಯೂ ಮಾಡೋರು. ಅವರ ಸ್ಟೋರಿಗೇನೆ ಕೆಲವೊಂದಷ್ಟು ನಂಬರ್ 1 ಕಂಟೆಂಡರ್ ಮ್ಯಾಚಸ್ಗಳು ನಮಗೆ ನೋಡೋದಕ್ಕೆ ಸಿಗೋದು. ಏನೇ ಆಗಲಿ, ಬ್ರಾಕ್ ಲೆಸ್ನರ್ ಅವರಿಗೆ ಲೀವ್ ಕೊಟ್ಟರು ಕೂಡ ನಮ್ಮ ವಿನ್ಸ್ ಮಿಕ್ಮೆನ್ ಅವರು ಬ್ರಾಕ್ ಲೆಸ್ನರ್ ಅವರು ಇನ್ನೂ ಕಂಪನಿಯಲ್ಲಿ ಇದ್ದಾರೆ, ಅವರು ಬರಬಹುದು ಅನ್ನೋ ಒಂದು ಫೀಲಿಂಗು ನಮಗೆ ಬರ್ತಾ ಇತ್ತು. ಅವರನ್ನ ಬಿಟ್ರೆ ನಮ್ಮ ವಿನ್ಸ್ ಮಿಕ್ಮೆನ್ ಅವರು ಯಾರಿಗೂ ಕೂಡ ಅಷ್ಟೊಂದು ರಜೆನ ಕೊಟ್ಟಿರಲಿಲ್ಲ. ರೋಮನ್ ರೈನ್ಸ್ ಆಗಿರ್ಬೋದು, ಸೆತ್ ರೋಲೆನ್ಸ್ ಆಗಿರ್ಬೋದು, ಡ್ರೂ ಮ್ಯಾಕೆಂಟೈರ್ ಆಗಿರ್ಬೋದು, ಇವ್ರು ಯಾರಿಗೂ ಕೂಡ ವಿನ್ಸ್ ಮಿಕ್ಮೆನ್ ಅವರು ರಜೆನೆ ಕೊಟ್ಟಿರಲಿಲ್ಲ. ಇವನ್ ರೋಮನ್ ರೈನ್ಸ್ ಅವರು ಟ್ರೈಬಲ್ ಚೀಫ್ ಗಿಮಿಕ್ಕಿಗೆ ಬರ್ತಾರಲ್ಲ, ಆದ್ರೂ ಕೂಡ ನಮ್ಮ ವಿನ್ಸ್ ಮಿಕ್ಮೆನ್ ಅವರು ಎಷ್ಟು ವರ್ಷ ಅಧಿಕಾರದಲ್ಲಿ ಇದ್ರೋ ಅಷ್ಟು ವರ್ಷನೂ ಕೂಡ ರೋಮನ್ ರೈನ್ಸ್ ಅವರು ಜಾಸ್ತಿ ಲೀವ್ ಆಗ್ತಾ ಇರಲಿಲ್ಲ. ಇದನ್ನ ನೀವೆಲ್ಲರೂ ಕೂಡ ಗಮನಿಸಲೇಬೇಕು. ನಮ್ಮ ವಿನ್ಸ್ ಮಿಕ್ಮೆನ್ ಅವರು ಕಂಪನಿಯಿಂದ ಹೊರಗಡೆ ಹೋದ್ ಕೂಡಲೇ ನಮ್ಮ ಟ್ರಿಪಲ್ ಎಚ್ ಅವರು ರೋಮನ್ ರೈನ್ಸ್ ಅವರಿಗೆ ರಜೆ ಕೊಡೋದಕ್ಕೆ ಶುರು ಮಾಡ್ತಾರೆ. ಅಂಡ್ ಬರ್ತಾ 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 ರೋಮನ್ ರೈನ್ಸ್ ಅವರು ಏನ್ ಗುರು ಇಷ್ಟೊಂದು ರಜೆ ಆಗ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ನಮ್ಮ ವಿನ್ಸ್ ಮಿಕ್ಮೆನ್ ಅವರು ಬ್ರಾಕ್ ಲೆಸ್ನರ್ ಅವರಿಗೆ ಯಾವ ರೀತಿ ಲೀವ್ ಕೊಡೋರು ಗೊತ್ತಾ? ಬ್ರಾಕ್ ಲೆಸ್ನರ್ ಅವರಿಗೆ ರಜೆ ಕೊಡೋರು, ಬಟ್ ಅವರ ಸುತ್ತ ಸ್ಟೋರಿ ಲೈನ್ ನಡೀತಾ ಇದೆ. ಅಂದ್ರೆ ಈ ಒಂದು ಎಪಿಸೋಡ್ ಆಫ್ ಮಂಡೇ ನೈಟ್ ರಲ್ಲಿ ಬ್ರಾಕ್ ಲೆಸ್ನರ್ ಅವರ ಅಗತ್ಯಕತೆ ಇದೆ ಅಂದ್ರೆ ಅವರನ್ನ ನಮ್ಮ ವಿನ್ಸ್ ಮಿಕ್ಮೆನ್ ಅವರು
100% ಕರ್ಸೋರು. ಬಟ್ ಈಗ ನಾವು ನೋಡ್ತಾ ಇದೀವಿ ರೋಮನ್ ರೈನ್ಸ್ ಅವರ ಅಗತ್ಯಕತೆ ಎಷ್ಟು ಎಪಿಸೋಡ್ಗಳಲ್ಲಿ ನಮಗೆ ಕಂಡು ಬರ್ತಾ ಇರುತ್ತೆ. ಈಗ ರೋಮನ್ ರೈನ್ಸ್ ಅವ್ರು ಬರ್ಬೋದು, ಈಗ ರೋಮನ್ ರೈನ್ಸ್ ಅವ್ರು ಬರ್ಬೋದು, ಈಗ ರೋಮನ್ ರೈನ್ಸ್ ಅವ್ರು ಬರ್ಬೋದು, ಸಿಎಂ ಪಂಕ್ ಹಾಗೆ ಸ್ಯಾಮಿ ಝೈನ್ ಅವರ ಮೇಲೆ ಅಟ್ಯಾಕ್ ನಡೀತಾ ಇದೆ, ಈಗ ರೋಮನ್ ರೈನ್ಸ್ ಬರ್ಬೋದು ಅಂತ ಕಾಯ್ತಾ ಕೂತಿರ್ತೀವಿ. ಬಟ್ ರೋಮನ್ ರೈನ್ಸ್ ಅವರೇ ಬರೋದಿಲ್ಲ, ಯಾಕಂದ್ರೆ ನಮ್ಮ ಟ್ರಿಪಲ್ ಎಚ್ ಅವರು ರೋಮನ್ ರೈನ್ಸ್ ಅವರಿಗೆ ಅಷ್ಟೊಂದು ರಜೆನ ಕೊಡ್ತಾ ಇದ್ದಾರೆ. ನಮ್ಮ ಟ್ರಿಪಲ್ ಎಚ್ ಅವರು ಅಧಿಕಾರಕ್ಕೆ ಬಂದಂತಹ ಒಂದೇ ಒಂದು ವರ್ಷದಲ್ಲಿ ರೋಮನ್ ರೈನ್ಸ್ ಅವರು ತನ್ನ ಚಾಂಪಿಯನ್ಶಿಪ್ ನು ಕೂಡ ಸೋತೋಗ್ತಾರೆ. ಅದಾದ್ಮೇಲೆ ಅವರ ಡೌನ್ ಫಾಲು ಯಾವ ರೀತಿ ನೋಡೋದಕ್ಕೆ ಸಿಕ್ಕಿದೆ ನೀವು ಗಮನಿಸ್ತಾ ಇರಬಹುದು. ಬಂದು ಕೆಲವೊಂದಷ್ಟು ಮ್ಯಾಚ್ ಅಲ್ಲಿ ಕಂಪೀಟ್ ಮಾಡ್ತಾರೆ, ಅದಾದ್ಮೇಲೆ ಮತ್ತೊಮ್ಮೆ ಒಂದ್ 2-3 ತಿಂಗಳು ಲಾಂಗ್ ಲೀವ್ ನ ತಗೊಂಡ್ಬಿಡ್ತಾರೆ. ನಿಜವಾಗ್ಲೂ ರೋಮನ್ ರೈನ್ಸ್ ಅವರು ಲೀವ್ ನ ತಗೋತಾ ಇದಾರೋ ಅಥವಾ ಅವರು ಕೇಳಿದ ಕೂಡಲೇ ನಮ್ಮ ಟ್ರಿಪಲ್ ಎಚ್ ಅವರು ಕೊಡ್ತಾ ಇದಾರೋ, ಅಥವಾ ರೋಮನ್ ರೈನ್ಸ್ ಅವರು ವಿನ್ಸ್ ಮಿಕ್ಮೆನ್ ಅವರ ಗಾಯಿ, ವಿನ್ಸ್ ಮಿಕ್ಮೆನ್ ಅವರು ರೋಮನ್ ರೈನ್ಸ್ ಅವ್ರನ್ನ ಇಷ್ಟು ದಿನ ಬೆಳೆಸಿರೋದು, ಸೊ ಇವನ್ನ ನಾನು ಕುಗ್ಗಿಸ್ಬೇಕು ಅಂತ ಬೇಕು ಅಂತ ನಮ್ಮ ಟ್ರಿಪಲ್ ಎಚ್ ಅವರೇ ಈ ರೀತಿ ಮಾಡ್ತಾ ಇದಾರೋ ನನಗಂತೂ ಅರ್ಥ ಆಗ್ತಾ ಇಲ್ಲ. ಬಟ್ ಈ ಒಂದು ಟೈಮಲ್ಲಿ ಏನಾದ್ರು ವಿನ್ಸ್ ಮಿಕ್ಮೆನ್ ಅವರು ಏನಾದ್ರು ಇದ್ದಿದ್ರೆ ರೋಮನ್ ರೈನ್ಸ್ ಅವರು ಇಷ್ಟೊಂದು ರಜೆ ಹಾಕೋದಕ್ಕೇನೆ ಬಿಡ್ತಾ ಇರಲಿಲ್ಲ. ಬರೀ ರೋಮನ್ ರೈನ್ಸ್ ಅವರು ಮಾತ್ರ ಅಲ್ಲ ಗಾಯ್ಸ್, ಈಗ ಯಾರ್ಯಾರು ಲೀವ್ ಅಲ್ಲಿ ಇದ್ದಾರೆ ಅವ್ರು ಯಾರಿಗೂ ಕೂಡ ಅಷ್ಟೊಂದು ಲೀವ್ ನ ಕೊಡ್ತಾನೆ ಇರಲಿಲ್ಲ. ಅಂಡ್ ಈಗ ನಮ್ಮ ರಾಕ್ ಅವರು ಮಧ್ಯದಲ್ಲಿ ಬಂದು ಅರ್ಧ ಸ್ಟೋರಿನ ನಾನು ಬರಲ್ಲ ಅಂತ ಹೋಗ್ತಾರಲ್ಲ, ಆ ರೀತಿನೂ ಕೂಡ ಆಗ್ತಾ ಇರಲಿಲ್ಲ. ನಮ್ಮ ವಿನ್ಸ್ ಮೆಕ್ಮೆನ್ ಅವರು ಖಂಡಿತವಾಗಿ ಹೇಳೋರು, ನೀನ್ ಬಂದ್ರೆ ಪೂರ್ತಿ ಇರು, ಇಲ್ಲ ಅಂದ್ರೆ ಬರಲೇಬೇಡ ಅಂತ. ನಾವು ವಿನ್ಸ್ ಮೆಕ್ಮೆನ್ ಅವರ ಟೈಮಲ್ಲಿ ಸ್ಟೋರಿ ಲೈನ್ ಅಲ್ಲಿ ನೋಡಿದ್ವಿ, ಒಂದು ಸ್ಟೋರಿ ಲೈನ್ ಪ್ರಾರಂಭ ಆಯಿತು ಅಂದ್ರೆ ಅದರ ಎಂಡಿಂಗ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅದೆಷ್ಟೇ ಕೆಟ್ಟ ಸ್ಟೋರಿ ಲೈನ್ ಆಗಿದ್ರು ಕೂಡ ಎಂಡಿಂಗ್ ಮಾತ್ರ ಅದಕ್ಕೆ ಇದ್ದೇ ಇರುತ್ತೆ. ಬಟ್ ಈಗ ನಮ್ಮ ಟ್ರಿಪಲ್ ಎಚ್ ಅವರ ಈ ಒಂದು ಕಾಲದಲ್ಲಿ ಅನ್ಫಿನಿಶ್ಡ್ ಸ್ಟೋರಿ ಲೈನ್ಗಳೇ ಜಾಸ್ತಿ ನೋಡೋದಕ್ಕೆ ಸಿಗ್ತಾ ಇದೆ. ಬ್ಯಾಕ್ ಸ್ಟೇಜ್ ಅಲ್ಲಿ ಇಂಟ್ಗಳು ಅದೇನು ತಲಾ ಬುಡ ಏನು ಇರೋದಿಲ್ಲ. ಒಂದು ಸ್ಟೋರಿ ಕ್ರಿಯೇಟ್ ಮಾಡ್ತಾರೆ, ನಾಳೆ ಬಂದು ನೋಡಿದ್ರೆ ಆ ಸ್ಟೋರಿಗೆ ಅರ್ಥನೇ ಇರೋದಿಲ್ಲ, ಆ ಸ್ಟೋರಿನೇ ನಡೆಸ್ತಾ ಇರೋದಿಲ್ಲ, ಆ ರೀತಿ ಆಗೋಗ್ಬಿಡುತ್ತೆ. ಅಂಡ್ ನಮ್ಮ ಟ್ರಿಪಲ್ ಎಚ್ ಅವರು ಬರೀ ರೋಮನ್ ರೈನ್ಸ್ ಅವ್ರನ್ನ ಮಾತ್ರ ಹಾಳು ಮಾಡ್ತಾ ಇಲ್ಲ, ಬದಲಿಗೆ ನಮ್ಮ ಬಿಯಾಂಕಾ ಬ್ಲೇರ್ ಅವ್ರನ್ನು ಕೂಡ ಹಾಳು ಮಾಡ್ತಾ ಇದ್ದಾರೆ. ಅಂದ್ರೆ ವಿನ್ಸ್ ಮೆಕ್ಮೆನ್ ಅವರು ಬಿಯಾಂಕಾ ಬ್ಲೇರ್ ಅವ್ರನ್ನ ಯಾವ ರೀತಿ ಬುಕ್ ಮಾಡೋರು, ಟಾಪ್ ಅಲ್ಲಿ ಇಟ್ಟಿರೋರು. ಬಟ್ ಈಗ ಬಿಯಾಂಕಾ ಬ್ಲೇರ್ ಅವರು ಎಲ್ಲಿದ್ದಾರೆ, ಡೌನ್ ಅಲ್ಲಿ ಇದ್ದಾರೆ. ಅಷ್ಟೇ ಅಲ್ಲ, ಆಸ್ಟನ್ ಥಿಯರಿ ನೆಕ್ಸ್ಟ್ ಸ್ಟಾರ್ ಮಾಡಬೇಕು ಅಂತ ಹೊರಟಿದ್ರು ನಮ್ಮ ವಿನ್ಸ್ ಮೆಕ್ಮೆನ್ ಅವರು. ಬಟ್ ನಮ್ಮ ಟ್ರಿಪಲ್ ಎಚ್ ಅವರು ಅಧಿಕಾರಕ್ಕೆ ಬರ್ತಾರೆ, ಮನಿ ಇನ್ ದ ಬ್ಯಾಂಕ್ ನ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಶಿಪ್ ಮೇಲೆ ಕ್ಯಾಶ್ ಇನ್ ಮಾಡಿಸ್ತಾರೆ, ಅದು ಕೂಡ ಫೇಲ್ಡ್ ಕ್ಯಾಶ್ ಇನ್ ಆಗುತ್ತೆ. ಅಂಡ್ ಈಗ ಆಸ್ಟನ್ ಥಿಯರಿಗೆ ಜನನೇ ಹೇಳ್ತಾ ಇದ್ದಾರೆ ಪುಷ್ ಕೊಡಿ ಅಂತ. ಬಟ್ ಏನು ಕೊಡ್ತಾರೆ ನಮ್ಮ ಟ್ರಿಪಲ್ ಎಚ್ ಅವರು, ಅವನು ವಿನ್ಸ್ ಮೆಕ್ಮೆನ್ ಅವರ ಅಂಡರ್ ಅಲ್ಲಿ ಟಾಪ್ ಗಾಯ್ ಆಗೋದಕ್ಕೆ ಹೊರಟವನು, ಅವನನ್ನ ನಾನು ಟಾಪ್ ಗಾಯ್ ಮಾಡೋದಿಲ್ಲ ಅಂತ ನಮ್ಮ ಟ್ರಿಪಲ್ ಎಚ್ ಅವರು ತೀರ್ಮಾನ ಮಾಡಿದ್ದಾರೆ. ಅಂಡ್ ಈಗಲೂ ಕೂಡ ನಮ್ಮ ಟ್ರಿಪಲ್ ಎಚ್ ಅವರು ತನ್ನ ಥಿಂಕಿಂಗ್ ನ NXT ಲೆವೆಲ್ ಅಲ್ಲೇ ಉಪಯೋಗಿಸ್ಕೊತಾ ಇದ್ದಾರೆ. ಅಂಡ್ ಅವರಿಗೆ ಇಷ್ಟ ಆದಂತಹ ಸೂಪರ್ ಸ್ಟಾರ್ಸ್ ಗಳನ್ನ ನಮ್ಮ ಟ್ರಿಪಲ್ ಎಚ್ ಅವರು ಮೇಲ್ಗಡೆ ತರೋದಕ್ಕೋಸ್ಕರ ಈಗಾಗಲೇ ಎಸ್ಟಾಬ್ಲಿಷ್ ಆಗಿರೋರಿಗೆ ಕಡಿಮೆ ಬುಕ್ಕಿಂಗ್ ನ ಕೊಡ್ತಾ ಇದ್ದಾರೆ, ಅಥವಾ ಅವರಿಗೆ ರಜೆ ಕೊಟ್ಟು ಮನೆಗೆ ಕಳಿಸ್ತಾ ಇದ್ದಾರೆ. ನಿಜವಾಗ್ಲೂ ಯಾರು ಅನ್ಕೊಂಡಿದ್ರ ಜಾನ್ ಸಿನಾ ಅವರ ಲಾಸ್ಟ್ ರಿಟೈರ್ಮೆಂಟ್ ಟೂರು ಈ ರೀತಿ ನೋಡೋದಕ್ಕೆ ಸಿಗುತ್ತೆ ಅಂತ? ನಾನಂತೂ ಅನ್ಕೊಂಡಿರ್ಲಿಲ್ಲ. ಹೀಲ್ ಟರ್ನ್ ಆದಾಗಂತೂ ಸಿಕ್ಕಾಪಟ್ಟೆ ಖುಷಿಯಾಗಿತ್ತು, ಬಟ್ ಹೀಲ್ ಟರ್ನ್ ಸ್ಟೋರಿನೇ ಮುಂದುವರಿಸಲಿಲ್ಲ. ರಾಕ್ ಅವ್ರ ಜೊತೆ ಸೇರ್ಕೊಂಡ್ರು ಅಂತ ಅದು ಮುಂದಕ್ಕೆ ತೋರಿಸ್ಲೇ ಇಲ್ಲ, ರಾಕ್ ಅವರ ಮೆನ್ಷನ್ನೇ ಮಾಡಲಿಲ್ಲ ಗುರು. ಅದೆಲ್ಲ ಎಷ್ಟು ಯಾವ ರೀತಿ ಅರ್ಥ ಇಲ್ದಂಗೆ ಹೋಗ್ತಾ ಇದೆ, ನನಗಂತೂ ಅರ್ಥ ಆಗ್ತಾ ಇಲ್ಲ. ಅಂಡ್ ಈ ಒಂದು ಟೈಮಲ್ಲಿ ನಿಜ ಹೇಳ್ತಾ ಇದ್ದೀನಿ, ಜಾನ್ ಸಿನಾ ಅವ್ರು ಇದ್ರೂ ಕೂಡ WWE ನೋಡೋದಕ್ಕೆ ಸಿಕ್ಕಾಪಟ್ಟೆ ಬೋರಿಂಗ್ ಆಗ್ತಾ ಇದೆ. ಗೊತ್ತಿಲ್ಲ ಇನ್ನು ಎಷ್ಟು ವರ್ಷ ರೋಮನ್ ರೈನ್ಸ್ ಇರ್ತಾರೆ, ಸೆತ್ ರೋಲಿನ್ಸ್ ಇರ್ತಾರೆ, ಸಿಎಂ ಪಂಕ್ ಅವರು ಇರ್ತಾರೆ ಅಂತ. ಬಟ್ ನಮ್ಮ ಟ್ರಿಪಲ್ ಎಚ್ ಅವರಂತೂ ಇವ್ರನ್ನ ಯಾರನ್ನೂ ಕೂಡ ನೆಟ್ಟುಗೆ ಯೂಸ್ ಮಾಡ್ಕೊಳ್ಳೋದಲ್ಲೇ ಇವ್ರನ್ನೆಲ್ಲರನ್ನು ಕೂಡ ಹಾಳು ಮಾಡ್ತಾ ಇದ್ದಾರೆ. ಅಂಡ್ ಹೊಸ ಟ್ಯಾಲೆಂಟ್ ಗಳನ್ನ ಈಗ ಸೃಷ್ಟಿ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ನಿಜವಾಗ್ಲೂ ಗಾಯ್ಸ್, ಹೊಸ ಟ್ಯಾಲೆಂಟ್ಸ್ ಗಳ ಸೃಷ್ಟಿ ಆಗ್ಬೇಕು ಅಂದ್ರೆ ಹಳೆ ಟ್ಯಾಲೆಂಟ್ಸ್ ಗಳು ತುಂಬಾನೇ ಮುಖ್ಯ. ಯಾಕಂದ್ರೆ ಅವ್ರ ಜೊತೆನೆ ಹೊಸ ಟ್ಯಾಲೆಂಟ್ಸ್ ಗಳ ಬುಕ್ಕಿಂಗ್ ಸಿಕ್ಕರೆ ಮಾತ್ರ ಅವರು ಮುಂದೊಂದು ದಿನ ಬಿಗ್ ಸೂಪರ್ ಸ್ಟಾರ್ ಆಗೋದು. ನೀವು ಹೊಸಬ್ರ ಜೊತೆ ಹೊಸಬ್ರನ್ನೇ ಕುಸ್ತಿಗೆ ಬಿಡ್ತಾ ಇದ್ರೆ ಯಾರು ತಾನೇ ಟಾಪ್ ಟ್ಯಾಲೆಂಟ್ ಆಗ್ತಾರೆ ಅಲ್ವಾ? ನಿಜವಾಗ್ಲೂ ಸಿಕ್ಕಾಪಟ್ಟೆ ಬೋರಿಂಗ್ ಅನ್ನಿಸ್ತಾ ಇದೆ. ನಮ್ಮ ಟ್ರಿಪಲ್ ಎಚ್ ಅವರ ಬುಕ್ಕಿಂಗ್ಗೆ ನಿಜವಾಗ್ಲೂ ಚೂರು ಇಷ್ಟ ಆಗ್ತಾ ಇಲ್ಲ. ಸೊ ಆದಷ್ಟು ಬೇಗ ಇದಕ್ಕೆಲ್ಲದಕ್ಕೂ ಕೂಡ ಒಂದು ಫುಲ್ ಸ್ಟಾಪ್ ಬೀಳಬೇಕು. ಹೆಂಗ್ ಬೀಳುತ್ತೆ ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ. ನಿಮ್ಗೇನು ಅನ್ಸುತ್ತೆ ಇದ್ರ ಬಗ್ಗೆ? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.